ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರ್ ಒಂದು ಪ್ರಸ್ತಾಪ ಮಾಡಿದೆ ಸರ್, ಅಲ್ಲಿ ಯಾರೋ ಒಬ್ಬ ನಿಮಗೆ ಸಾಯಿಸಬೇಕಂತ ಎನ್ಕೌಂಟರ್ ಮಾಡೋ ವಿಚಾರದಲ್ಲಿ ಬಗ್ಗೆ ಏನು? ಈಗ ಎಲ್ರಿಗೂ ಗೊತ್ತುಂಟು, ಎಲ್ರಿಗೂ ಗೊತ್ತುಂಟು ಯಾರಂತ ಜಗತ್ತಿಗೆ ಗೊತ್ತಾಗಿದೆ. ಅವರಿಗೆ ಅದರಲ್ಲಿ ತೃಪ್ತಿ ಸಿಗ್ತದೆ, ಸಂತೋಷ ಸಿಗ್ತದೆ ಅಂತೇಳಿ ಕೊಲ್ಲಿ, ನಂದು ಆಕ್ಷೇಪ ಇಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ದಂತೆ ಅವರ ಹತ್ರವೇ ಹೇಳಿದೆ. ರಾಮನನ್ನು ನಂಬಿ ಅಂತ ಹಿಂದೂಗಳಿಗೆ ಹೇಳಿದ್ದು ತಪ್ಪ. ಮೊಹಮ್ಮದ್ ಪೈಗಂಬರನನ್ನು ನಂಬಿ ಅಂತ ಮುಸ್ಲಿಮರು ಹೇಳಿದ್ರು ತಪ್ಪ. ಕ್ರಿಶ್ಚಿಯನ್ರಿಗೆ ಯೇಸು ಕ್ರಿಸ್ತರನ್ನು ನಂಬಿ ಅಂತ ಹೇಳಿದ್ರು ತಪ್ಪ. ಅಂದರೆ ದೇವರು ಇವರೆಲ್ಲ ನಮ್ಮ ದೇವರುಗಳು. ನಾನು ಕೂಡ ಯೇಸು ಕ್ರಿಸ್ತರನ್ನು ನಂಬ್ತೇನೆ. ಮೊಹಮ್ಮದ್ ಪೈಗಂಬರನನ್ನು ನಾನು ನಂಬ್ತೇನೆ. ಅವರನ್ನು ದೇವರು, ಇವರೆಲ್ಲ ದೇವರಂತ ನಾನು ಕಾಣ್ತಾ ಇದ್ದೇನೆ. ಏನು ತಪ್ಪು ಮಾಡಿದ್ದೇನೆ? ಆ ಆಡಿಯೋದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಬೇಕಂತ ಜನಾರ್ದನ ಪೂಜಾರಿ ಅವರು ಹೇಳಿದ್ದಾರೆ. ಹೌದು, ಆ ಕಾರಣಕ್ಕಾಗಿ ಅವರು ನಾನು ಹೀಗೆ ಹೇಳ್ತೇನೆ ಅಂತ ಅವ್ರು ಹೇಳಿದ್ದಾರೆ. ಹೌದು ಹೇಳಿದ್ದೇನೆ. ಹೌದು, ಹಿಂದೂಗಳಿಗೆ ಒಂದು ಆಶೆ ಇದೆ, ರಾಮ ಮಂದಿರ ಆಗಬೇಕು ಅಂತ. ಅದನ್ನು ಮಾಡಬೇಕಂತ ಪೂಜಾರಿ ಹೇಳಿದ್ದಾನೆ. ಹೌದು, ತಪ್ಪ. ಮೊಹಮ್ಮದ್ ಪೈಗಂಬರರು ಮುಸ್ಲಿಮರ ದೇವರು. ಅವರು ಎಲ್ಲರೂ ನೀವು ನಂಬಿ ಅಂತ ಹೇಳಿ ನಾನು ಹೇಳ್ತೇನೆ, ಅದು ನಾನು ನಂಬಿದ್ದೇನೆ. ನೀವು ನಂಬ್ತಾ ಇರೋದು ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮಾಹಿತಿಗಾಗಿ ಸರ್, ಪ್ರವಾದಿ ಮೊಹಮ್ಮದರು ಮುಸ್ಲಿಮರ ದೇವರು ಅಲ್ಲ ಅಂತ, ಅವರು ಅಲ್ಲಾಹ್ ಅಂತ ದೇವರನ್ನು ಪ್ರಾರ್ಥಿಸಿದ್ರು. ಖಾಲಿ ಪ್ರವಾದಿ ಮಾತ್ರ ಅಲ್ಲ ಅಂತ ಹೇಳಿದರೆ ಏನು? ನಾರಾಯಣ ಗುರುಗಳ ಹಾಗೆ ಪ್ರವಾದಿ ಅಲ್ಲ ಅಂತ ಹೇಳಿದರೆ, ಸಮಾಜ ಸುಧಾರಕರು ಅಲ್ಲ ಅಂತ ಹೇಳಿದರೆ ನಿಮ್ಮ ದೃಷ್ಟಿಯಲ್ಲಿ ಅಲ್ಲ ಅಂತ, ದೇವರಲ್ಲ ಅಂತ ಹೇಳ್ಬೋದು. ನನ್ನ ದೃಷ್ಟಿಯಲ್ಲಿ ಉಂಟಲ್ಲ, ಅಲ್ಲ ಅಂತ ಹೇಳಿದರೆ ನನ್ನ ದೃಷ್ಟಿಯಲ್ಲಿ ಅದು ನನ್ನ ನಂಬಿಕೆ. ನಾನು ಸಾಯಿವರೆಗೆ ಹೇಳ್ತೇನೆ, ಅವರು ಕೊಲ್ಲಿ ಏನು ಸಹ ಮಾಡಲಿ, ಅಲ್ಲ ಅಂತ ಹೇಳಿ ದೇವರು. ಸಣ್ಣ ವ್ಯತ್ಯಾಸ ಅಲ್ಲಾ ಮತ್ತು ಪ್ರವಾದಿ ಮೊಹಮ್ಮದಿಗಿರುವ ವ್ಯತ್ಯಾಸ. ಪ್ರವಾದಿಗಳು ತುಂಬಾ ಬಂದಿದ್ದಾರೆ, ಅದು ನಿಮ್ಮ ದೃಷ್ಟಿಯಲ್ಲಿ ಮಾಹಿತಿಗಾಗಿ ಅಷ್ಟೇ. ಹೌದು, ನಿಮ್ಮ ದೃಷ್ಟಿಯಲ್ಲಿ ಅದು. ನನ್ನ ದೃಷ್ಟಿಯಲ್ಲಿ ಅವರು ದೇವರು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ನಾನು ನೀವು ನಂಬಿ ಅಂತ ಹೇಳೋದಿಲ್ಲ. ನನಗೆ ಅವರು ದೇವರಾಗೆ ಕಾಣ್ತಾರೆ. ಪ್ರವಾದಿ ಅಂತ ನೀವು ಹೇಳ್ತೀರಿ, ನಾನು ದೇವರಂತ ಹೇಳ್ತೇನೆ. ಕೊಲ್ಲಿಯವರು ಸರ್, ಈಗ ರಾಮ ಮಂದಿರ ನಿರ್ಮಾಣಕ್ಕೆ ತಾವು ಬದ್ಧರಾಗಿದ್ದೀರಿ ಮೊನ್ನೆ ಹೇಳಿಕೆಗೆ. ಖಂಡಿತ, ಅದು ಯಾರಿಗೆ ಕೂಡ ಸಂಶಯ ಬೇಡ. ಸರ್, ಪಾಲಿಕೆ ಚುನಾವಣೆ ಹತ್ತಿರ ಬರ್ತದೆ. ಕಳೆದ ಬಾರಿ ನಿಮ್ಮ ನೇತೃತ್ವದಲ್ಲಿ ಭರ್ಜರಿ ಮತ್ತೆ ಈಗ ಪ್ರಚಾರಕ್ಕೆ ಮತ್ತು ನನ್ನಿಂದಾಗಿ ಬಂದದಲ್ಲ ಚುನಾವಣೆ ರಿಸಲ್ಟ್. ಇವರೆಲ್ಲರಿಂದ ಎಲ್ಲ ಕೆಲಸ ಮಾಡಿದ್ದಾರೆ, ಪ್ರಾಣ ಬಿಟ್ಟು ಕೆಲಸ ಮಾಡಿದ್ದಾರೆ, ಬಂದಿದೆ. ಕ್ರೆಡಿಟ್ ಎಲ್ರಿಗೆ, ಇವರಿಗೆ ಮತ್ತು ನಮ್ಮ ಜನರಿಗೆ. ಯಾರು ಕಟ್ಟೋದು? ಅವರು. ಓಟು ಕೊಟ್ಟದ್ದು ಯಾರು? ನಾನು ಒಬ್ಬನೇ. ಅವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಬಂದಿದೆ. ಅದಕ್ಕೋಸ್ಕರ ಎಲ್ರಿಗೆ ನಮಸ್ಕರಿಸ್ತಿದ್ದೇನೆ. ಸರ್, ಲೋಕಸಭೆ ಚುನಾವಣೆ ಬರ್ತಾ ಇದೆ. ಯಾವ ರೀತಿ ಸ್ಪರ್ಧೆಗೆ ಏನಾದರೂ ಟಿಕೆಟ್ ಕೊಟ್ಟರೆ ಖಂಡಿತ ಸ್ಪರ್ಧೆ ಮಾಡ್ತೇನೆ. ಕಾಂಗ್ರೆಸ್ ಮಾಡ್ಕೊಳ್ಬೇಕು ಅಂತ ಕಾಂಗ್ರೆಸ್ನವರಿಗೆ ಸಲಹೆ ನಿಮ್ಮ? ಅಲ್ಲ, ಅವರು ಎಲ್ಲರೂ ಕೆಲಸ ಮಾಡಬೇಕು, ನಾನು ಸಮೇತ. ನನಗೆ ಟಿಕೆಟ್ ಸಿಗಲಿ, ಯಾರಿಗೆ ಟಿಕೆಟ್ ಸಿಗಲಿ, ಎಲ್ಲರೂ ಕೆಲಸ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅವರು ಕೈ ಜೋಡಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೆ ಟಿಕೆಟ್ ಕೊಡಬೇಕು ಹೈಕಮಾಂಡ್ ಏನಾದರೂ ಮಾತುಕತೆ? ಟಿಕೆಟ್ ಅದು ಅವರಿಗೆ ಬಿಟ್ಟ ವಿಷಯ. ನಾನು ಹೇಳಿ ಆಗಿದೆ, ನಾನು ತಯಾರಿದ್ದೇನೆ ಅಂತ ಹೈಕಮಾಂಡಿಗೆ ಹೇಳಿ ಆಗಿದೆ. ನಾನು ರಾತ್ರಿ 12 ಗಂಟೆಗೆ ಫೋನ್ ಬರ್ತದೆ ನನಗೆ, ಯಾರ್ದಂತ ಈಗ ಬೇಡ, ಫೋನ್ ಮಾಡ್ತಾರೆ ನನಗೆ, ಏನೆಲ್ಲ ನಡೀತದೆ ಅಂತ ಕೇಳ್ತಾರೆ ನನ್ನ ಹತ್ರ. ಸಾಕಷ್ಟು ನಂಬಿಕೆ ಉಂಟಲ್ಲ, ಸಾಕು. ಸರ್, ನಮ್ಮಲ್ಲಿ ನಿರಂತರವಾಗಿ ಸೋಲು ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಇದಕ್ಕೆ ಏನಾದ್ರು ಚೇಂಜಸ್ ಏನಾಗಬೇಕಂತ ನೀವು ಹೇಳ್ತೀರಾ ಪ್ರಚಾರದಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ?
ನಿರಂತರ ಸೋಲುಗಳು ತಮಗೆ ಗೊತ್ತಿದೆ ಸರ್. ಹ್ಮ್. ಅದಕ್ಕೆ ಈ ಬಾರಿ ಗೆಲ್ಬೇಕಾದ್ರೆ ಏನಾದ್ರು ಚೇಂಜಸ್ ಅಲ್ಲ ಏನಾದ್ರು ಚೇಂಜಸ್ ಅಲ್ಲ, ಜನರ ಹತ್ರ ಪ್ರಾರ್ಥನೆ ಮಾಡಬೇಕು, ಜನರಿಗೆ ನಂಬಿಕೆ ಹುಟ್ಟಿಸಬೇಕು. ಈಗ ನಾನು ಕೂಡ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಗೆಲ್ಲಿಗೆ ಸಾಧ್ಯ ಇಲ್ಲ, ಯಾರಿಂದ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಅವರಿಗೆ ನಂಬಿಕೆ ಇದ್ದರೆ ಟಿಕೆಟ್ ಕೊಟ್ಟರೆ ಕಂಟೆಸ್ಟ್ ಮಾಡ್ತೇನೆ ಅಂತ ಸ್ಪಷ್ಟ ಹೇಳಿದ್ದೇನೆ.